ಕವಿತೆಗಳ ಗುಣಾತ್ಮಕ ರಸಗ್ರಹಣವನ್ನು ಪ್ರತಿ ತಿಂಗಳು ವಿಭಿನ್ನ ರೀತಿಯಲ್ಲಿ ಪ್ರಸ್ತುತಪಡಿಸುತ್ತಿರುವ ಸಾಹಿತ್ಯ ಕಲಾವೇದಿಕೆಯ 5ನೇ ಆವೃತ್ತಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇಂದಿನ ಈ ಕಾರ್ಯಕ್ರಮ ಒಂದು ವಿಶೇಷ ಕಾರ್ಯಕ್ರಮವಾಗಿದ್ದು, ಇತ್ತೀಚೆಗಷ್ಟೇ ನಮ್ಮನ್ನು ಭೌತಿಕವಾಗಿ ಅಗಲಿದ ಖ್ಯಾತ ಸಾಹಿತ್ಯ ಎಸ್.ಎಲ್. ಭೈರಪ್ಪ ಅವರ ಸ್ಮರಣಾರ್ಥವಾಗಿ ನಾವು ನಡೆಸ್ತಾ ಇದ್ದೀವಿ. ಎಸ್.ಎಲ್. ಭೈರಪ್ಪ ಅವರ ಸ್ಮರಣಾರ್ಥವಾಗಿ ಈ ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ದೀವಿ. ಕನ್ನಡ ಸಾಹಿತ್ಯ ಲೋಕಕ್ಕೆ ತಮ್ಮದೇ ಆದಂಥ ವಿದ್ವತ್ತು ಜ್ಞಾನ ಭಂಡಾರದಿಂದ ಹೆಸರಾಗಿದ್ದ ಭೈರಪ್ಪನವರು ಸದಾಕಾಲ ಪ್ರಸ್ತುತದಲ್ಲಿರುವಂಥ ಕಾದಂಬರಿಕಾರ, ತಮ್ಮದೇ ಆದಂಥ ಅಪಾರ ಓದುಗ ಬಳಗವನ್ನು ಹೊಂದಿರುವ ಅವರು ಭೌತಿಕವಾಗಿ ಇಂದು ನಮ್ಮನ್ನು ಬಿಟ್ಟು ಅಗಲಿದ್ದರೂ ಅವರ ಪುಸ್ತಕಗಳ ಮುಖಾಂತರ ಸಾಹಿತ್ಯಾಸಕ್ತರಲ್ಲಿ ಸದಾ ಜೀವಂತವಾಗಿದ್ದಾರೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿ ಉಪನ್ಯಾಸಕರಾಗಿ ಶ್ರೀಮತಿ ಮುಕ್ತಾ ಉಡುಪಿ, ನಿವೃತ್ತ ಪ್ರಾಚಾರ್ಯರು ನಮ್ಮೊಂದಿಗಿದ್ದಾರೆ. ಕಾದಂಬರಿ ಲೋಕಕ್ಕೆ ಎಸ್.ಎಲ್. ಭೈರಪ್ಪನವರ ಕೊಡುಗೆ, ಅದರ ಮಹತ್ವವನ್ನು ವಿಶೇಷ ಉಪನ್ಯಾಸವಾಗಿ ನಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳುತ್ತಿದ್ದಾರೆ. ಇಂದಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಇನ್ನೊಮ್ಮೆ ಸ್ವಾಗತವನ್ನು ಕೋರುತ್ತಾ, ಒಂದು ವಿಶೇಷ ಸೂಚನೆ: ಎಲ್ಲರೂ ನಿಮ್ಮ ಮೊಬೈಲ್ ಫೋನ್ಗಳನ್ನು 2 ಗಂಟೆಗಳ ಕಾಲ ಏರೋಪ್ಲೇನ್ ಮೋಡ್ ಅಥವಾ ಸೈಲೆಂಟ್ ಮೋಡಿಗೆ ಹಾಕಬೇಕಾಗಿ ವಿನಂತಿ. ಕಾರ್ಯಕ್ರಮದ ಪ್ರಾರಂಭಕ್ಕೆ ವಿಶೇಷ ಆಹ್ವಾನಿತರಾದ ಶ್ರೀಮತಿ ಮುಕ್ತಾ ಉಡುಪಿ ಮೇಡಮ್ ಅವರಿಗೆ ನಾನು ವೇದಿಕೆಗೆ ಬರಬೇಕು ಅಂತ ಹೇಳಿ ಕೋರ್ತಾ ಇದ್ದೀನಿ. ಸಾಹಿತ್ಯ ಕಲಾ ವೇದಿಕೆಯ ಸದಸ್ಯರು ಮೇಡಮ್ ಅವ್ರನ್ನ ವೇದಿಕೆಗೆ ಕರೆತರಬೇಕಾಗಿ ವಿನಂತಿ. ಇಂದಿನ ಕಾರ್ಯಕ್ರಮವನ್ನು ಮೊದಲು ಗುರುವಿನ ಪ್ರಾರ್ಥನೆಯಿಂದ ಪ್ರಾರಂಭ ಮಾಡೋಣ. ಗುರುವಿನ ಪ್ರಾರ್ಥನೆಯನ್ನು ಹೇಳಲಿಕ್ಕೆ ಶ್ರೀ ಸುರೇಶ್ ಮಾನೇದವರನ್ನು ನಾವು ವೇದಿಕೆಗೆ ಆಹ್ವಾನಿಸುತ್ತೇವೆ. ಎಲ್ಲರಿಗೂ ನಮಸ್ಕಾರ. ಓಂ ನಮಃ ಪ್ರಣವಾರ್ಥಾಯ ಶುದ್ಧ ಜ್ಞಾನೈಕಮೂರ್ತಯೇ ನಿರ್ಮಲಾಯ ಪ್ರಶಾಂತಾಯ ತಸ್ಮೈ ಶ್ರೀ ಗುರವೇ ನಮಃ. ಸರಿಗಮ ಪದವಿ ಸಾವಿರದ ಶರಣು, ಸರಿಗಮ ಪದವಿ ಸಾವಿರದ ಶರಣು, ಗಾನಯೋಗಿ ಗುರುವೇ ದೀನ ಕಲ್ಪತರುವೇ, ಸುಪ್ರಭಾತ ನಿನಗೆ, ಸುಪ್ರಭಾತ ನಿನಗೆ. ಸರಿಗಮ ಪದವಿ ಸಾವಿರದ ಶರಣು, ಸಾವಿರದ ಶರಣು, ಸಾವಿರದ ಶರಣು. ಪಂಚಮ ಕೋಗಿಲೆ ಪಂಚಾಕ್ಷರಿಗಿದು ಪದವಿಸ ಪರಿಮಳ ಪುಷ್ಪಗಳು, ಮಾತೃಮನದರಿಂದ ಗಾನ ಗುಡಿಯ ತುಂಬ ನಿಗಮ ಸುಗಮ ನಿಗಮಗ ಸುಗಮ ಪವನಲು. ಪಂಚಮ ಕೋಗಿಲೆ ಪಂಚಾಕ್ಷರಿಗಿದು ಪದವಿಸ ಪರಿಮಳ ಪುಷ್ಪಗಳು, ಮಾತೃಮನದ ನಿನ್ನ ಗಾನ ಗುಡಿಯ ತುಂಬ ನಿಗಮ ಸುಗಮ ನಿಗಮಗ ಸುಗಮ ಪವನಲು. ಸ್ವರ ಋಷಿ ಸ್ವರ ಋಷಿ ಕಲೆಗಳ ಕಡಲೆ ಅಂತರ ಬದುಕಿನ ಬೆಳಕಿನ ಮುಗಿಲೆ, ಗಾನಯೋಗಿ ಗುರುವೇ ದೀನ ಕಲ್ಪತರುವೇ, ಸುಪ್ರಭಾತ ನಿನಗೆ.
ಆನಗಲ್ಲರು ಸುತ ಸರಿಗಮಗಳ ಶಿವಯೋಗಿ ಪಂಡಿತ ಪಾಮರ ಪ್ರೇಮದ ಸೇತುವೆ ಪದದಲೆ ಕಟ್ಟಿದ ಜಂಗಮನೆ ಗಾನ ಕೇಳುವ ಗಾನ ನೀಡುವ ಆನಗಲ್ಲರು ಸುತ ಸರಿಗಮಗಳ ಶಿವಯೋಗಿ ಮಣ್ಣಿನ ಪಣ್ಣಿನ ಬಣ್ಣವನರಿಯೇ ಭೂಮಿಯ ಭಾಗ್ಯದ ಪುಣ್ಯದ ಸಿರಿಯೇ ಗಾನಯೋಗಿ ಗುರುವೇ ದೀನ ಕಲ್ಪತರುವೇ ಸುಪ್ರಭಾತ ನಿನಗೆ ಸುಪ್ರಭಾತ ನಿನಗೆ ಸರಿಗಮಂ ಪದವಿ ಸಾವಿರದ ಶರಣು ಸಾವಿರದ ಶರಣು ಸಾವಿರದ ಶರಣು. ಥ್ಯಾಂಕ್ ಯು ಸರ್. ಕಾರ್ಯಕ್ರಮಕ್ಕೆ ಎಲ್ಲಕ್ಕಿಂತ ಮೊದಲು ಬಂದು ನಾವು ಪ್ರಾರ್ಥನೆಯನ್ನ ಹೇಳಲಿಕ್ಕೆ ಬೆಳಗ್ಗೆ ಫೋನ್ ಮಾಡಿದ್ದೆ ಅಂತಂದ್ರೆ ನನಗೆ ಹೇಳಿದ್ರು. ಬಂದು ಕಾಯ್ದು ಕುತ್ಕೊಂಡು ಗುರುವಿನ ತಮ್ಮ ಪ್ರಾರ್ಥನೆಯೊಂದಿಗೆ ಗುರುವಿಗೆ ತಮ್ಮ ಸಮರ್ಪಣೆಯನ್ನು ಸಲ್ಲಿಸಿದಂತ ಶ್ರೀ ಸುರೇಶ್ ಮಾನೇಜ್ ಸರ್ ಅವರಿಗೆ ಧನ್ಯವಾದಗಳು. ಇಂದಿನ ಈ ವಿಶೇಷ ಕಾರ್ಯಕ್ರಮಕ್ಕೆ ಅತಿಥಿ ಉಪನ್ಯಾಸಕರಾಗಿ ಆಗಮಿಸಿರುವ ಶ್ರೀಮತಿ ಮುಕ್ತಾ ಉಡುಪಿ ಅವರಿಗೆ ಸಾಹಿತ್ಯ ಕಲಾ ವೇದಿಕೆಯ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ನಾನು ಶ್ರೀಮತಿ ಗಾಯತ್ರಿ ಕುಲಕರ್ಣಿ ಅವರಿಗೆ ಶ್ರೀಮತಿ ಮುಕ್ತಾ ಉಡುಪಿ ಅವರಿಗೆ ಪುಷ್ಪವನ್ನು ನೀಡುವುದರೊಂದಿಗೆ ಸ್ವಾಗತವನ್ನು ಕೊಡಬೇಕು ಅಂತ ಕೇಳ್ತೇನೆ. ಎಂದಿನಂತೆ ಈ ತಿಂಗಳಿನ ಕಾರ್ಯಕ್ರಮಕ್ಕೂ ಆಗಮಿಸಿರುವ ಎಲ್ಲ ಸಾಹಿತ್ಯಾಸಕ್ತರಿಗೆ, ತಾಯಂದರಿಗೆ, ಮಾಧ್ಯಮ ಮಿತ್ರರಿಗೆ ಸಾಹಿತ್ಯ ಕಲಾ ವೇದಿಕೆಯ ಪರವಾಗಿ ತುಂಬು ಹೃದಯದ ಸ್ವಾಗತಗಳು. ಈಗ ದೀಪ ಪ್ರಜ್ವಲಿಸುವುದರ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡೋಣ. ಅತಿಥಿ ಉಪನ್ಯಾಸಕರಾದ ಶ್ರೀಮತಿ ಮುಕ್ತಾ ಮೇಡಮ್ ಅವರಿಗೆ ದೀಪ ಪ್ರಜ್ವಲಿಸುವುದರೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿಕ್ಕೆ ನಾನು ವಿನಂತಿಸಿಕೊಳ್ತೀನಿ. ಅದರೊಟ್ಟಿಗೆ ಎಸ್.ಎಲ್. ಭೈರಪ್ಪ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿ ನಾವೆಲ್ಲರೂ ಸೇರಿ 1 ನಿಮಿಷದ ಮೌನವನ್ನು ಕೂಡ ಆಚರಿಸೋಣ. ಸಾಹಿತ್ಯ ಕಲಾ ವೇದಿಕೆಯ ಸದಸ್ಯರು ಮತ್ತು ಮಹಿಳೆಯರು ದೀಪ ಪ್ರಜ್ವಲನಕ್ಕಾಗಿ ಬರಬೇಕಾಗಿದೆ. ನನಗೆ ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪ ಜ್ಯೋತಿರ್ನಮಸ್ತುತೆ. ನಮ್ಮ ಸಂಪ್ರದಾಯದಂತೆ ಪ್ರತಿ ಕಾರ್ಯಕ್ರಮವನ್ನು ನಾವು ದೀಪ ಬೆಳಗಿಸುವುದರ ಮುಖಾಂತರ ಪ್ರಾರಂಭ ಮಾಡ್ತೀವಿ. ಅಂತೆ ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಂತ ಶ್ರೀಮತಿ ಮುಕ್ತಾ ಉಡುಪಿ ಅವರಿಗೆ ಧನ್ಯವಾದಗಳು. ಎಸ್.ಎಲ್. ಭೈರಪ್ಪ ಅವರ ಭಾವಚಿತ್ರಕ್ಕೆ ಈಗ ಪುಷ್ಪ ನಮನವನ್ನು ಸಲ್ಲಿಸಬೇಕಾಗಿದೆ. ಈಗ ಎಲ್ಲರೂ ಎದ್ದು ನಿಂತು 1 ನಿಮಿಷದ ಮೌನವನ್ನು ಆಚರಿಸೋಣ. ಭೌತಿಕವಾಗಿ ನಮ್ಮಲ್ಲಿದ್ದರೂ ತಮ್ಮ ಸಾಹಿತ್ಯ ಕೃಷಿಯಿಂದ ಸದಾ ನಮ್ಮಲ್ಲಿ ಜೀವಿತವಾಗಿರುವ ಎಸ್.ಎಲ್. ಭೈರಪ್ಪ ಅವರಿಗೆ 1 ನಿಮಿಷದ ಮೌನದ ಮುಖಾಂತರ ನಾವು ನಮ್ಮ ಶ್ರದ್ಧಾಂಜಲಿಯನ್ನು ಸಲ್ಲಿಸೋಣ. ಮೌನ ಪ್ರಾರಂಭ.
ಈಗ ನಮ್ಮ ಊರವರೇ ಆದಂಥ ಶ್ರೀಮತಿ ಮುಕ್ತಾ ಉಡುಪಿಯವರ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತಿರ್ತದೆ. ಆ ಕಾರ್ಯಕ್ರಮದ ಒಂದು ಔಚಿತ್ಯ, ಅವರ ಒಂದು ಪರಿಚಯವನ್ನು ನಾನು ಮಾಡ್ಕೊಡ್ತೀನಿ. ಶ್ರೀಮತಿ ಮುಕ್ತಾ ವೆಂಕಣ್ಣಾಚಾರ್ಯ ಉಡುಪಿಯವರು ಮೂಲತಃ ಮುಳುಗುಂದದವರು. ತಮ್ಮ ಮಾಧ್ಯಮಿಕ ಮತ್ತು ಪ್ರಾಥಮಿಕ ಶಿಕ್ಷಣವನ್ನು ಮುಳುಗುಂದದಲ್ಲಿ ಮುಗಿಸಿ ಪದವಿ ಶಿಕ್ಷಣಕ್ಕೆ ಹುಬ್ಳಿಗೆ ವ್ಯಾಸಂಗಕ್ಕಾಗಿ ಹೋದವರು. ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಸಮಾಜಶಾಸ್ತ್ರದಲ್ಲಿ MA ಪದವಿಯನ್ನು ಪಡೆದುಕೊಂಡು ನಂತರ ಗದಗನ ತಮ್ಮ ಕಾರ್ಯಕ್ಷೇತ್ರವನ್ನಾಗಿ ಆರಿಸಿಕೊಂಡು ವಿದ್ಯಾದಾನ ಸಮಿತಿಯ ಬಾಲಕಿಯರ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಮೊದಲು ಉಪನ್ಯಾಸಕಿಯಾಗಿ ತಮ್ಮ ಕೆಲಸವನ್ನು ಪ್ರಾರಂಭಿಸಿದವರು. ನಂತರ ಪ್ರಾಚಾರ್ಯರಾಗಿ ಬಡ್ತಿ ಹೊಂದಿ ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಒಂದು ಅಪಾರ ಆಸಕ್ತಿಯನ್ನು ಹೊಂದಿದ್ದಾರೆ. ಮೂಲತಃ ಇವರು ಬರವಣಿಗೆಗಾರರು, ಕವನಗಳನ್ನು ರಚಿಸುತ್ತಾರೆ. ಅದರೊಟ್ಟಿಗೆ PUC ಪಠ್ಯಪುಸ್ತಕ ಕಾರ್ಯಾಗಾರಗಳಲ್ಲಿ ರಚನಾ ಸಮಿತಿಯಲ್ಲಿ ಸದಸ್ಯರಾಗಿ ಕೆಲಸ ಮಾಡಿದ ಅನುಭವ ಇದೆ. ಅನೇಕ ತರಬೇತಿ ಕಾರ್ಯಾಗಾರಗಳಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಕೆಲಸ ಮಾಡಿದ್ದಾರೆ. ಅದರೊಟ್ಟಿಗೆ ಹುಲ್ಕೋಟೆಯ ಸಹಕಾರಿ ರೇಡಿಯೋದ ಅನೇಕ ಚಿಂತನ ಕಾರ್ಯಕ್ರಮಗಳಲ್ಲಿ ತಮ್ಮ ಸಾಂದರ್ಭಿಕ ಉಪನ್ಯಾಸಗಳನ್ನು ನೀಡಿದ್ದಾರೆ. ಇಂದಿನ ದಿನ SL ಭೈರಪ್ಪನವರು ನಮ್ಮ ಕನ್ನಡ ಸಾಹಿತ್ಯಕ್ಕೆ ಏನು ಕೊಡುಗೆಯನ್ನು ನೀಡಿದರು ಅನ್ನೋದ್ರ ಬಗ್ಗೆ ವಿವರವಾಗಿ ನಮ್ಮೊಂದಿಗೆ ಮಾತನಾಡಲಿಕ್ಕೆ ಇದ್ದಾರೆ. ಅದಕ್ಕೂ ಮುಂಚೆ ನಾನು ಅಂದ್ಕೊಂಡೆ ಸ್ವಲ್ಪ SL ಭೈರಪ್ಪನವರ ಬಗ್ಗೆ ಸ್ವಲ್ಪ ನುಡಿಗಳನ್ನು ಬರೀ ನಿರೂಪಣೆ ಮಾಡಿ ಬಿಡೋದು ನನಗೆ ಯಾಕೋ ಮನಸ್ಸಿಗೆ ಬರಲಿಲ್ಲ. ಯಾಕಂದ್ರೆ SL ಭೈರಪ್ಪನವ್ರ ಬಗ್ಗೆ ಹುಡುಕಾಟದೊಳದಾಗ ನನಗನ್ಸಿದ್ದು ಏನೇನೆಲ್ಲ ನಾವು ಕಳ್ಕೊಳಿಕತೀವಿ ಅಂತ. ಕನ್ನಡ ಸಾಹಿತ್ಯ ನಮಗೆ ಎಷ್ಟು ಅಪಾರವಾದ ಕೊಡುಗೆಯನ್ನು ಕೊಟ್ಟದ. ನಾವು ನಮ್ಮ ಮಕ್ಕಳಿಗೆ ಕನ್ನಡ ಪುಸ್ತಕಗಳನ್ನು ಓದಲಿಕ್ಕೆ ಪ್ರೇರೇಪಣೆ ಮಾಡ್ತಿಲ್ಲ. ಮಕ್ಕಳಿಗೆ ಸಾಹಿತ್ಯ ಆಸಕ್ತಿಯನ್ನು ಬೆಳೆಸುವಲ್ಲಿ ನಾವು ಎಷ್ಟು ಉಳಿದಿಕತೀವಲ್ಲ ಅಂತ ಹೇಳಿ ನನಗೆ ಅದು ವೈಯಕ್ತಿಕವಾಗಿ ಒಂದು ಫೀಲ್ ಬಂತು. ಜಸ್ಟ್ ಒಂದು 2 ನುಡಿಗಳು ಇವ್ರ ಬಗ್ಗೆ. ಸಂತೇಶ್ವರ ಲಿಂಗಣ್ಣಯ್ಯ ಭೈರಪ್ಪ, SL ಭೈರಪ್ಪನವರ ಪೂರ್ತಿ ಹೆಸರು. ಅವರು ಜನನವಾಗಿದ್ದು ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದ ಸಂತೇಶಿವರ ಅನ್ನುವಂಥ ಊರಲ್ಲಿ 1931 ಆಗಸ್ಟ್ 21ರಂದು ಅವ್ರ ಜನನ. ಅದಕ್ಕೆ ಅವರು ತಮ್ಮ ಊರಿನ ಹೆಸರಿನ ಸಂತೇಶಿವರ ಅನ್ನೋದನ್ನ ತಮ್ಮ ಜೀವನದುದ್ದಕ್ಕೂ ಅದನ್ನ ಇಟ್ಕೊಂಡ್ರು. ಅಂದ್ರೆ ಊರಿನ ಮೇಲೆ ಅವರ ಪ್ರೀತಿ ಮಮಕಾರದ ಜೊತೆಗೆ ಊರಿನ ಹೆಸರನ್ನ ಇಟ್ಕೊಂಡು ಅವರು ಪ್ರಸಿದ್ಧರಾದರು. ವೃತ್ತಿಯಲ್ಲಿ ಉಪನ್ಯಾಸಕರು. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ತತ್ವಶಾಸ್ತ್ರದಲ್ಲಿ MA ಪಡೆದು ನಂತರ ಅವರು ಸಯಾಜಿರಾವ್ ವಿಶ್ವವಿದ್ಯಾಲಯದಲ್ಲಿ ಸೌಂದರ್ಯಶಾಸ್ತ್ರ ಅಂತಂದ್ರೆ ಒಂದು ಬಹಳ ಡಿಫರೆಂಟ್ ಏರಿಯಾ, ಅಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೆದರು. ಆಮೇಲೆ ಹುಬ್ಳಿ ಒಳಗೆ ಕೆಲಸ ಮಾಡಿದರು ಅಂತ ಅನ್ನೋದು ನನಗೆ ಅವ್ರ ಬಗ್ಗೆ ನಾನು ಹುಡುಗಲಿಕ್ಕೆ ಶುರು ಮಾಡಿದಾಗ ಗೊತ್ತಾಗಿದ್ದು. ಹುಬ್ಳಿಯಲ್ಲಿ ಉಪನ್ಯಾಸಕರಾಗಿ ಕೆಲಸ ಮಾಡಿದ್ರು. ಸುಮಾರು 3 ದಶಕಗಳಿಗೂ ಹೆಚ್ಚು ಕಾಲ NCERT ಕೌನ್ಸಿಲ್ ಒಳಗ ತತ್ವಶಾಸ್ತ್ರ ಪ್ರಾಧ್ಯಾಪಕರಾಗಿ ದೆಹಲಿಯಲ್ಲಿ ಕೆಲಸ ಮಾಡ್ತಾರೆ. ಅದರೊಟ್ಟಿಗೆ ಮೈಸೂರು ಮತ್ತು ಬೆಂಗಳೂರಿನಲ್ಲೂ ಪ್ರಾಧ್ಯಾಪಕರಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರ ಕಾದಂಬರಿಗಳು 40 ದಶಕಗಳ ಸಾಹಿತ್ಯ ಲೋಕದ ಪ್ರಯಾಣದಲ್ಲಿ 21ಕ್ಕೂ ಹೆಚ್ಚು ಕಾದಂಬರಿಗಳನ್ನು ಅವರು ನಮಗೆ ನೀಡ್ಯಾರ. ಅವರ ಬಹಳಷ್ಟು ಕಾದಂಬರಿಗಳು 14 ಭಾಷೆಗೂ ಹೆಚ್ಚಿನ ಭಾಷೆಗಳಿಗೆ ಅನುವಾದಗೊಂಡವು. ಬಹಳ ಯಶಸ್ವಿ ಕಾದಂಬರಿಗಳಲ್ಲಿ, ಬಹಳಷ್ಟು ಓದುಗರನ್ನ ಸೆಳೆದ ಕಾದಂಬರಿಗಳಲ್ಲಿ ಪರ್ವ, ಮಂದ್ರ, ವಂಶವೃಕ್ಷ, ಗ್ರಹಭಂಗ, ದಾಟು, ಧರ್ಮಶ್ರೀ, ಆಮೇಲೆ ಮತದಾನ, ನಾಯಿನೆರಡು ಮತ್ತು ತಪ್ಪಲಿಯು ನೀನಾದ ಮಗನೆ ಚಲನಚಿತ್ರವಾಗಿ ಅಪಾರ ಜನಮನ್ನಣೆಯನ್ನು ಕೂಡ ಪಡೆದವು. ಹಾಗ ಗ್ರಹಭಂಗ ಟಿವಿಯಲ್ಲಿ ಒಂದು ಧಾರಾವಾಹಿಯಾಗಿ ಪ್ರಸ್ತುತಗೊಂಡದ. ಅದೇ ರೀತಿ ದಾಟು ಹಿಂದಿ ದೂರದರ್ಶನದೊಳಗ ಉಲ್ಲಂಘನ ಅನ್ನೋ ಹೆಸರಿನಲ್ಲಿ ಧಾರಾವಾಹಿಯಾಗಿ ಪ್ರಸ್ತುತಗೊಂಡದ. ಇಷ್ಟು SL ಭೈರಪ್ಪನವ್ರ ಬಗ್ಗೆ ಒಂದು ಚಿಕ್ಕ ವಿವರ. ಇನ್ನು ಭೈರಪ್ಪನವರ ಕೊಡುಗೆ ಸಾಹಿತ್ಯ ಕ್ಷೇತ್ರಕ್ಕೆ ಏನದ ಅನ್ನೋದನ್ನ ಮೇಡಮ್ ಅವರು ವಿಸ್ತೃತವಾಗಿ ಹೇಳ್ತಾರ. ಹೆಚ್ಚು ತಡ ಮಾಡದೇ ಈಗ ಮೈಕನ್ನ ಮೇಡಮ್ ಅವ್ರು ಕೊಡ್ತೀನಿ. ಮೇಡಮ್ ನೀವು ಉಪನ್ಯಾಸವನ್ನು ಪ್ರಾರಂಭ ಮಾಡಿ.